5 ವರ್ಷಗಳ ಹಿಂದೆಯೂ ಹೀಗೆ ಒಂದು ದರೋಡೆ ನಡೆದಿತ್ತು. ಇದೇ ಬ್ಯಾಂಕ್ನಲ್ಲಿ ಶುಕ್ರವಾರವೇ ದರೋಡೆ ನಡೆದಿತ್ತು. ಕೋಟೆಕಾರು ಸಹಕಾರಿ ಬ್ಯಾಂಕ್ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಿಸಿಟಿವಿ ಕ್ಯಾಮೆರಾ ಹಾಳಾಗಿದ್ರು ಈವರೆಗೆ ಯಾಕೆ ಸರಿ ಮಾಡಲಿಲ್ಲ? ಮಧ್ಯಾಹ್ನದ ಹೊತ್ತಿಗೆ ಸಿಸಿ ಕ್ಯಾಮೆರಾ ಟೆಕ್ನಿಷಿಯನ್ ಬಂದಿದ್ದಾರೆ, ಅದೇ ಹೊತ್ತಿಗೆ ದರೋಡೆಕೋರರು ನುಗ್ಗಿರೋದು ಅನುಮಾನಕ್ಕೆ ಕಾರಣ. ಯಾವುದೇ ಸೆಕ್ಯೂರಿಟಿ ಗಾರ್ಡ್ ನೇಮಿಸದ ಬ್ಯಾಂಕ್. ಸಾಕಷ್ಟು ಜನ ಬಡವರ ಚಿನ್ನ ಇತ್ತು, ಇಲ್ಲಿ ಚಿನ್ನ ಅಡ ಇಟ್ಟಿದ್ರು. ಈಗ ಚಿನ್ನ ನಗದು ಯಾವುದೂ ಇಲ್ಲ ಅಂತ ಗ್ರಾಹಕರು ಗೋಳಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಮುಸ್ಲಿಮರೇ ಹೆಚ್ಚಾಗಿರೋ ಹಿನ್ನೆಲೆ ಶುಕ್ರವಾರ ನಾವೆಲ್ಲ ಮಸೀದಿಗೆ ಹೋಗೋ ಸಮಯದಲ್ಲೇ ದರೋಡೆಯಾಗಿದೆ, ಯಾರು ಇಲ್ಲದ್ದು ನೋಡಿ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕೋಟೆಕಾರು ಬ್ಯಾಂಕ್ನಲ್ಲಿ 15 ಕೋಟಿ ಮೌಲ್ಯದ ಒಡವೆ ಲೂಟಿ. ಬ್ಯಾಂಕ್ಗೆ ಎಫ್ಎಸ್ಎಲ್ ಹಾಗೂ ಶ್ವಾನದಳ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಸಿಪಿ ಧನ್ಯಾ ನಾಯಕ್ ನೇತೃತ್ವದಲ್ಲಿ ತಂಡ ಪರಿಶೀಲನೆ ನಡೆಸ್ತಾ ಇದೆ. ಉಳ್ಳಾಳ ಪೊಲೀಸರ ತಂಡ ರಚನೆಯಾಗಿದ್ದು ಖದೀಮರಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಭರತ್, ಎಲ್ಲರೂ ನಮಾಜ್ಗೆ ಹೋಗಿರುವ ಸಂದರ್ಭದಲ್ಲೇ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರ ಕೆಲವರು ಹೇಳ್ತಾ ಇದ್ದಾರೆ. ಏನಾಗಿದೆ ಎಕ್ಸಾಕ್ಟ್ಲಿ? ಬ್ಯಾಂಕಿನಲ್ಲಿರುವವರ ಕೆಲವರ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ? ಯಾಕಂದ್ರೆ ಇಷ್ಟೊತ್ತಿಗೆ ಸಿಸಿಟಿವಿಯನ್ನ ಆಫ್ ಮಾಡಲಾಗುತ್ತೆ, ಎಲ್ಲಾ ಸಿಸಿಟಿವಿಗಳನ್ನ ಆಫ್ ಮಾಡಲಾಗುತ್ತೆ ಅದರ ರಿಪೇರಿ ಸಲುವಾಗಿ ಅನ್ನೋ ಇನ್ಫಾರ್ಮೇಶನ್ ಬಹಳ ದಿನಗಳಿಂದ ಈ ಕೆಲಸಕ್ಕೆ ಪ್ಲಾನ್ ನಡೆದಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಭಾವನ, ಹೌದು, ಇದನ್ನ ಕಾಕತಾಳಿ ಅನ್ಬೇಕು ಅಥವಾ ಇಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಇದನ್ನು ನಡೆಸಲಾಗಿದೆ ಅನ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿನ ಸ್ಥಳೀಯರು ಬಹಳಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ. 2017 ಜೂನ್ನಲ್ಲಿ ಇದೇ ಬ್ಯಾಂಕ್, ಇದೇ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ನ ಮತ್ತೊಂದು ಇದೇ ಬ್ರಾಂಚ್ ಈಗ ಇಲ್ಲಿಗೆ ಶಿಫ್ಟ್ ಆಗಿದೆ ಅಷ್ಟೇ. ಇದು ಆ ಹೆದ್ದಾರಿಯ ಪಕ್ಕದಲ್ಲಿತ್ತು. ಆಗ 2017 ಜೂನ್ನಲ್ಲಿ ಒಂದು ದರೋಡೆ ನಡೆಯುತ್ತೆ. ಇಬ್ಬರು ಹೆಲ್ಮೆಟ್ ದಾರಿಗಳು ಬ್ಯಾಂಕ್ಗೆ ನುಗ್ಗಿ 25 kgಯಷ್ಟು ಚಿನ್ನಾಭರಣಗಳನ್ನ ಲೂಟಿ ಮಾಡಿ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಅಲ್ಲಿ ಇದಾದ ಸಂದರ್ಭದಲ್ಲಿ ಅವರು ಚಿನ್ನವನ್ನ ಬಿಟ್ಟು ಓಡಿ ಹೋಗಿದ್ರು. ಆ ಬಳಿಕ ಅವತ್ತು ಮಂಗಳೂರಿನ ಸಿಸಿಬಿ ಪೊಲೀಸರು ಅಲ್ಲಿನ ಸಿಸಿಟಿವಿ ಫುಟೇಜ್ಗಳ ಆಧಾರದಲ್ಲಿ, ಆಗ ಬ್ಯಾಂಕಿನ ಸಿಸಿಟಿವಿ ಫುಟೇಜ್ ಸರಿ ಇತ್ತು, ಆ ಒಂದು ಆಧಾರದಲ್ಲಿ ಇಬ್ಬರು ದರೋಡೆಕೋರರನ್ನ ಬಂಧಿಸಿದ್ರು. ಅವರು ಸ್ಥಳೀಯ ಪಿಲಾರ್ನವರೇ ಆಗಿದ್ರು. ಇಲ್ಲಿನ ಪಿಲಾರ್ ದಾರನಬಾಗಿಲು ಪ್ರದೇಶದ ರಾಮ ಮತ್ತು ಯಾರೋ ಒಂದು ಸುನಿಲ್ ಚೆಟ್ಟಿಯಾರ್ ಅನ್ನುವಂತ ಯಾರೋ ಇಬ್ಬರನ್ನ ಬಂಧನ ಮಾಡಲಾಗಿತ್ತು. ಈ ಪ್ರಕರಣದ ನಂತರ ಈಗ ಹಲವು ವರ್ಷಗಳ ಬಳಿಕ ಮತ್ತೆ ಅದೇ ಬ್ಯಾಂಕಲ್ಲಿ ಅಂಥದ್ದೇ ಮಾದರಿಯ ದರೋಡೆ ನಡೆದಿದೆ. ಅದು ಕೂಡ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಶುಕ್ರವಾರದ ಮಧ್ಯಾಹ್ನದ ಹೊತ್ತನ್ನೇ ಟಾರ್ಗೆಟ್ ಮಾಡಿಕೊಂಡು, ಯಾಕಂದ್ರೆ ಇದು ಮುಸ್ಲಿಂ ಬಾಹುಳ್ಯದ ಪ್ರದೇಶ. ಇಲ್ಲಿ ಆ ಒಂದು ಶುಕ್ರವಾರದ ಸಮಯದಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಮಸೀದಿಗಳಿಗೆ ಹೋಗ್ತಾರೆ. ರೋಡ್ನಲ್ಲಿ ಜನ ಇರೋದಿಲ್ಲ, ಅಂಗಡಿ ಮುಂಗಟ್ಟುಗಳಲ್ಲಿ ಕೂಡ ಜನ ಇರೋದಿಲ್ಲ. ಹಾಗಾಗಿ ಇದನ್ನೇ ಟಾರ್ಗೆಟ್ ಮಾಡಿರಬಹುದಾ ಅನ್ನುವಂಥ ಅನುಮಾನಗಳಿರುವಂಥದ್ದು. ಅದರ ಜೊತೆಗೆ ಸಿಸಿಟಿವಿ ಕೂಡ ಇದೇ ಹೊತ್ತಿನಲ್ಲಿ ಯಾಕೆ ಹಾಳಾಗಬೇಕು ಅನ್ನುವಂಥ ಅನುಮಾನಗಳು ಕೂಡ ಯಾಕಿದೆ. ಯಾಕಂದ್ರೆ ಇಲ್ಲಿ ಏನಾದರೂ ಹಿಂದೆ ಏನಾದರೂ ಆಗಿತ್ತಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಇದರ ಹಿಂದೆ, ಅಥವಾ ಗೊತ್ತಿದ್ದವರು ಯಾರಾದರೂ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹ. ಯಾಕಂದ್ರೆ 10 ರಿಂದ 15 ಕೋಟಿ ಈಗ ಕ್ಲಿಯರ್ ಆಗಿ ಸಿಕ್ಕಿಲ್ಲ ಅದರ ಮಾಹಿತಿ. ಆದ್ರೆ ಒಂದು ಅಂದಾಜು ಕಮಿಷನರ್ ಕೊಟ್ಟಿರುವ ಮಾಹಿತಿ 10 ರಿಂದ 12 ಕೋಟಿ ಚಿನ್ನಾಭರಣ ಮತ್ತು ನಗದು ದೋಚಿಕೊಂಡು ಹೋಗಿರಬಹುದು ಅನ್ನುವಂಥದ್ದು. ಆದರೆ ಬೇಸಿಕಲಿ ಏನಂದ್ರೆ ಈ ಒಂದು ಸಹಕಾರಿ ಸಂಘಗಳನ್ನ ಬಹಳ ಬಡವರು ಬಳಕೆ ಮಾಡ್ಕೊಳ್ತಾರೆ. ಅಂದ್ರೆ ಅವರ ಹಣವನ್ನು ಇಟ್ಕೊಳ್ಳೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕಷ್ಟ ಕಾಲದಲ್ಲಿ ಅವರ ಚಿನ್ನಾಭರಣಗಳನ್ನು ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಇಡ್ತಾರೆ. ಅದರಿಂದ ಹಣವನ್ನ ಪಡೆದು ಅವರ ಕಷ್ಟ ಕಾಲದಲ್ಲಿ ಅವರ ಬದುಕು ಸಾಗಿಸ್ಲಿಕ್ಕೋಸ್ಕರ ಇಡ್ತಾರೆ. ಹಾಗಾಗಿ ಕೋಟ್ಯಾಂತರ ಮೌಲ್ಯದ ಹಣ ಚಿನ್ನಾಭರಣಗಳು ಇಲ್ಲಿ ಇರುತ್ತೆ. ಎಷ್ಟೋ ಜನರ ಮನೆಯಲ್ಲಿ ಪಾಪದವರು ಇಟ್ಟಂತ ಚಿನ್ನಾಭರಣಗಳು ಇರುತ್ತೆ. ಅದನ್ನೇ ಅವರು ದೋಚಿಕೊಂಡು ಹೋಗಿರುವಂತದ್ದು ಬಹಳ ಒಂದು ಆತಂಕಕಾರಿ ಘಟನೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇದಕ್ಕೆ ಈ ಬ್ಯಾಂಕ್ನ ಆಡಳಿತ ಮಂಡಳಿಯ ಹೊಣೆ, ಅವರೇ ಅದನ್ನ ಕೊಡಬೇಕು ಅನ್ನುವಂಥ ಆಗ್ರಹಗಳು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತ ಮಾತು. ಆದ್ರೆ ಈ ವಿಚಾರದಲ್ಲಿ ಪೊಲೀಸರು ಕೂಡ ಬಹಳ ಆಂಗಲ್ಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿನ ಬ್ಯಾಂಕ್ ಸಿಸಿ ಕ್ಯಾಮೆರಾಗಳಲ್ಲಿ ಯಾವುದು ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆಫ್ ಆಗಿತ್ತು. ಅವರೊಂದು 5-10 ನಿಮಿಷಗಳಲ್ಲಿ ಅದನ್ನು ಆಫ್ ಮಾಡಿ ರಿಪೇರಿಗಂತ ಹೋಗುವಂತ ಸಂದರ್ಭದಲ್ಲಿ ಅವರು ಎಂಟ್ರಿ ಆಗಿದ್ರು. ಅದನ್ನು ಹೊರತುಪಡಿಸಿದ್ರೆ ಈಗ ನಾವು ನೋಡ್ತಾ ಇರುವಂತ ಒಂದು ಕಾರಿನ ದೃಶ್ಯ, ಅದು ಪಕ್ಕದ ಬಿಲ್ಡಿಂಗ್ ನಲ್ಲಿ ತೆಗೆದ ಸಿಸಿ ಕ್ಯಾಮೆರಾದಿಂದ ತೆಗೆದಂತ ದೃಶ್ಯ. ಅದರಲ್ಲಿ ಎಕ್ಸಾಕ್ಟ್ ಆಗಿ ಕಾರು ಹೋಗುವಂತದ್ದು, ತುಂಬಿಸಿಕೊಂಡು ಹೋಗುವಂತದ್ದು, ಅವರು ಬರುವಂತದ್ದು ಅಷ್ಟೇ ರೆಕಾರ್ಡ್ ಆಗಿರುವಂತದ್ದು. ಅವರು ಇಲ್ಲಿಂದ ಹೊರಗಡೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾರೆ. ದೇರಳಕಟ್ಟೆ ಭಾಗದಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾರೆ. ಒಟ್ಟು ಯಾವ ಆಂಗಲ್ ನಲ್ಲಿ ಎಲ್ಲೆಲ್ಲಿಂದ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಬಹಳ ಸ್ಪಷ್ಟತೆಗಳು ಸಿಗ್ತಾ ಇಲ್ಲ. ಪೊಲೀಸರು ಬೇರೆ ಬೇರೆ ಭಾಗದ ಸಿಸಿಟಿವಿಗಳನ್ನು ತನಿಖೆ ಮಾಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಂಗಳೂರು ಪ್ರವಾಸದಲ್ಲಿ ಇರುವಂತದ್ದು. ಅವರು ಕಮಿಷನರ್ ಅವರನ್ನ ಕರೆದು ಈ ಬಗ್ಗೆ ಅವರಿಗೂ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು.
ಎಸ್, ಧನ್ಯವಾದ ಭರತ್ ನಿಮ್ಮೆಲ್ಲ ಮಾಹಿತಿಗೆ. ಬ್ಯಾಂಕ್ ಲೂಟಿಗಾಗಿಯೇ ರಾಜ್ಯಕ್ಕೆ ಕಾಲಿಡ್ತಾ ಇದೆಯಾ ಗ್ಯಾಂಗ್ಗಳು ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಗಡಿ ಜಿಲ್ಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.